ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಸ್ಟೋರಿ ತಿಳಿಯುವುದಕ್ಕೆ ಸಾಧ್ಯವಾಗಿರಲಿಲ್ಲ. ಇಷ್ಟು ಮಾತ್ರ ನನಗೆ ಹೈರಾಣಾಗಿಸುತ್ತಿದ್ದರೆ ವಯಸ್ಕ ಜನರು ಆಫೀಸ್ಗೆ ಅಷ್ಟು ಬೇಗನೆ ಹೋಗುವುದಕ್ಕೆ ಯಾತಕ್ಕಾಗಿ ಆತುರ ಪಡಬೇಕಂತ. ಅವರಿಗೆ ನಮ್ಮ ನೌಕರಿಯಲ್ಲಿ ಅಂತಹ ಖುಷಿ ಏನೂ ಸಿಗುತ್ತಿರಲಿಲ್ಲ ಮತ್ತು ಅವರು ಅಂತಹ ಖುಷಿಯನ್ನು ಪ್ರಕಟಿಸಿದರೂ ಇರಲಿಲ್ಲ. ಆದರೆ ಅದು ಯಾವುದೋ ಅಂಶ ಅವರನ್ನು ಆಫೀಸಿಗೆ ಹೋಗುವುದಕ್ಕೆ ಸೆಳೆಯುತ್ತಿತ್ತು. ಶ್ರೀಮಂತ ಡ್ಯಾಡ್ಗೆ ನಾವೆಷ್ಟು ಅವರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬೇಕಿತ್ತೋ ಅಷ್ಟು ಅರ್ಥವಾಗವಲ್ಲೆನಿಸಿದ್ದರಿಂದ ಅವರು ಮತ್ತೆ ಮುಂದುವರಿದರು. ನನ್ನ ಅಪೇಕ್ಷೆ ಏನೆಂದರೆ ನೀವು ಈ ಜಾಲದಿಂದ ದೂರವಿರಬೇಕೆಂದು. ನಿಜಕ್ಕೂ ನಾನು ನಿಮಗೆ ಇದನ್ನೇ ಕಲಿಸಲು ಯತ್ನಿಸುತ್ತಿದ್ದೆ. ಕೇವಲ ಶ್ರೀಮಂತರಾಗುವುದಲ್ಲ, ಯಾಕೆಂದರೆ ಶ್ರೀಮಂತರಾಗುವುದರಿಂದ ಸಮಸ್ಯೆ ಬಗೆಹರಿಸುವುದಿಲ್ಲ. ಶ್ರೀಮಂತರಾಗುವುದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲವೆಂದರೆ ನಾನು ಹೈರಾಣಾಗಿ ಕೇಳಿದೆ. ಖಂಡಿತವಾಗಿಯೂ ಇಲ್ಲ, ಅದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ. ನಾನು ಎರಡನೆಯ ಭಾವನೆಯನ್ನು ಸ್ಪಷ್ಟಪಡಿಸಿಬಿಡುತ್ತೇನೆ. ಇಚ್ಛೆ ಅಥವಾ ಬಯಕೆ. ಕೆಲವರು ಅದನ್ನು ಲೋಭ ಅಂತ ಕರೆಯುತ್ತಾರೆ, ಆದರೆ ನಾನು ಇಚ್ಛೆ ಎಂದು ಕರೆಯಲು ಇಷ್ಟಪಡುತ್ತೇನೆ. ಯಾವುದೇ ವಿಶಿಷ್ಟ, ಹೆಚ್ಚು ಸುಂದರ, ಹೆಚ್ಚು ಖುಷಿ ಕೊಡುವ ಅಥವಾ ರೋಮಾಂಚಕ ವಸ್ತುವನ್ನು ಇಷ್ಟಪಡುವುದು ಸ್ವಾಭಾವಿಕವೇ. ಇಚ್ಛೆಯ ಪೂರ್ತಿಗಾಗಿಯೂ ಜನರು ಕೆಲಸ ಮಾಡುತ್ತಾರೆ. ಆ ಖುಷಿಗಾಗಿ ಅವರು ಹಣಕ್ಕೆ ಆಸೆ ಪಡುತ್ತಾರೆ. ಅದರ ಮೂಲಕ ಅದನ್ನು ಖರೀದಿಸಬಹುದು ಅಂದುಕೊಂಡಿರುತ್ತಾರೆ. ಆದರೆ ಹಣದಿಂದ ಸಿಗುವ ಖುಷಿ ಅಲ್ಪಕಾಲೀನವಾಗಿರುತ್ತದೆ. ಅದರಿಂದ ಅವರು ಹೆಚ್ಚು ಖುಷಿ, ಹೆಚ್ಚು ಆನಂದ, ಹೆಚ್ಚು ಆರಾಮ ಮತ್ತು ಹೆಚ್ಚು ಸುರಕ್ಷತೆಯನ್ನು ಪಡೆಯಲು ಹೆಚ್ಚು ದುಡ್ಡಿನ ಅವಶ್ಯಕತೆಯನ್ನು ಹೊಂದುತ್ತಾರೆ. ಹಾಗಾಗಿ ಅವರು ದುಡಿಯುತ್ತಲೇ ಇರುತ್ತಾರೆ ಮತ್ತು ಯೋಚಿಸುತ್ತಾರೆ. ಹಣ, ಭಯ ಮತ್ತು ಇಚ್ಛೆಯ ಕಾರಣದಿಂದಾಗುವ ಚಿಂತೆಯನ್ನು ದೂರೀಕರಿಸಿ ಅವರ ಕಷ್ಟವನ್ನು ಪರಿಹರಿಸಬಹುದಂತೂ. ಆದರೆ ಹಣ ಅದನ್ನು ಪರಿಹರಿಸಲು ಶಕ್ತವಲ್ಲ. ಮೈಕ್ ಕೇಳಿದ, ಶ್ರೀಮಂತರಾಗಲು ಹಾಗೆ ಮಾಡುತ್ತಾರಾ? ಮೈಕ್ ಕೇಳಿದ, ಶ್ರೀಮಂತರು ಹಾಗೆ ಮಾಡುತ್ತಾರಾ? ಹಾಂ, ಶ್ರೀಮಂತರು ಇದರಲ್ಲಿ ಸೇರಿದ್ದಾರೆ, ಶ್ರೀಮಂತ ಡ್ಯಾಡ್ ಹೇಳಿದರು. ವಾಸ್ತವದಲ್ಲಿ ಹೆಚ್ಚಿನ ಶ್ರೀಮಂತರು ಇಚ್ಛೆಯಿಂದ, ಅವರು ಭೀತಿಯಿಂದ ಇರುತ್ತಾರೆ, ಯಾಕೆಂದರೆ ತಮ್ಮ ಸಂಪತ್ತು ಕಳೆದು ಹೋಗಬಹುದೇನೋ ಎಂದುಕೊಂಡು. ಯಾವ ಭಯ ಅವರನ್ನು ಶ್ರೀಮಂತರಾಗುವುದಕ್ಕೆ ಪ್ರೇರೇಪಿಸುತ್ತೋ ಈಗ ಆ ಭಯ ಇನ್ನಷ್ಟು ಹೆಚ್ಚಾಗಿ ಬಿಟ್ಟಿರುತ್ತದೆ. ಅವರ ಹೃದಯದ ದುರ್ಬಲತೆಯ ಬಡಿತ ಇನ್ನಷ್ಟು ವೇಗವಾಗಿ ಹೊಡೆದುಕೊಳ್ಳುತ್ತದೆ. ಅವರಿಗೆ ದೊಡ್ಡ ಬಂಗಲೆ, ಕಾರುಗಳು ಮತ್ತು ಐಷಾರಾಮಿ ಜೀವನ ಬೇಕಾಗಿಲ್ಲ. ಅದಾಗಲೇ ಹಣ ಅವರಿಗೆ ಅವೆಲ್ಲ ಖರೀದಿಸಲು ಕೊಟ್ಟಿದೆ. ಇಲ್ಲಿಯವರೆಗೂ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.